ಪೂಜ್ಯ ಈಗ ಕಾರ್ಯಕ್ರಮದ ಜ್ಯೋತಿ ಬೆಳಗಿದ ನಂತರ ಸಾಂಕೇತಿಕವಾಗಿ ತೆಂಗು ಗಿಡಗಳಿಗೆ ನೀರನ್ನ ಅರ್ಪಿಸಿ ಮತ್ತೆ ಅದಕ್ಕೆ ಮೆರುಗನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಮುಖಂಡರು ಮಾಡ್ತಿದ್ದಾರೆ. 3 ತೆಂಗು ಗಿಡಗಳಿಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳು ಎಲ್ಲ ನಮ್ಮ ಮುಖಂಡರು ಕೂಡ ಅದಕ್ಕೆ ಜಲವನ್ನ ಈಗ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಸಚಿವರು, ಪಕ್ಷದ ಎಲ್ಲ ವರಿಷ್ಠ ನಾಯಕರು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಮೆರುಗು ಕೊಡುವ ರೂಪದಲ್ಲಿ ಸಾಂಕೇತಿಕವಾಗಿ ಎಲ್ಲ 3 ತೆಂಗಿನ ಗಿಡಗಳಿಗೆ ನೀರನ್ನ ತುಂಬುತ್ತಾ ಇದ್ದಾರೆ. ಮತ್ತೆ ರಾಷ್ಟ್ರದ ನಮ್ಮ ಮಹಾನ್ ನಾಯಕರುಗಳಾದ ಧರ್ಮಪಿತ ಪೂಜ್ಯ ಮಹಾತ್ಮ ಗಾಂಧಿರವರ ಭಾವಚಿತ್ರಕ್ಕೆ, ಹಾಗೆಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ, ಹಾಗೆಯೇ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿ ಹಾಗೂ ಒಂದು ಕನಸನ್ನ ಇಟ್ಟುಕೊಂಡು ರಾಷ್ಟ್ರವನ್ನು ಕಟ್ಟಿದ ಜವಾಹರ್ಲಾಲ್ ನೆಹರೂರವರಿಗೆ, ಹಾಗೆಯೇ ಉಕ್ಕಿನ ಮಹಿಳೆ, ಧೀಮಂತ ನಾಯಕಿ, ಬಡವರ ಬಂಧು ಶ್ರೀಮತಿ ಇಂದಿರಾ ಗಾಂಧಿರವರ ಭಾವಚಿತ್ರಗಳಿಗೆ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಪುಷ್ಪವನ್ನ ನಮಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಸ್ವೀಕರಿಸಿದ ಕಳೆದ ಭಾನುವಾರ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಬೃಹತ್ ಒಂದು ಕಾರ್ಯಕ್ರಮದಲ್ಲಿ ಅವರು ಪದಗ್ರಹಣವನ್ನ ಸ್ವೀಕರಿಸಿದ್ದಾರೆ. ಈಗ ಈ ಒಂದು ವೇದಿಕೆಯಲ್ಲಿ ಅವ್ರಿಗೂ ಕೂಡ ಮೈಸೂರು ನಗರ ಈಗ ಮೈಸೂರು ನಗರ ಜಿಲ್ಲೆ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ತುಮಕೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು ಎಲ್ಲ ಜಿಲ್ಲಾ ಅಧ್ಯಕ್ಷರು ನಮ್ಮ ನೂತನ ಅಧ್ಯಕ್ಷರಿಗೆ ಒಂದು ಗೌರವವನ್ನು ಸಲ್ಲಿಸ್ತಿದ್ದಾರೆ. ಪ್ರಥಮ ಬಾರಿಗೆ ಅವರು ನಿಮ್ಮ ಅರಮನೆ ನಗರಿಗೆ ಆಗಮಿಸಿದ್ದಾರೆ. ಅದಕ್ಕೆ ಸಾಂಕೇತಿಕವಾಗಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಗೌರವ ನಮನ. ಎಲ್ಲ ಮುಖಂಡರು ಕೂಡ ಮುಖಂಡರ ಸಮಕ್ಷೆಯಲ್ಲಿ ಇವತ್ತು ನೂತನ ಅಧ್ಯಕ್ಷರಿಗೆ ಎಲ್ಲ 6 ಜಿಲ್ಲೆಗಳ ವತಿಯಿಂದ ಒಂದು ಗೌರವ ನಮನ. ವೇದಿಕೆಯಿಂದ ಎಲ್ಲ ನಮ್ಮ ನಾಯಕರು ಕೂಡ ಕೆಳಗಡೆ ಆಸನದಲ್ಲಿ ಬಂದು ಕುಳಿತುಕೊಳ್ತಾರೆ. ಅವರಿಗೆ ಎಲ್ಲರೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು, ತಡೆ ಆಗದಂಗೆ, ತೊಂದರೆ ಆಗದಂಗೆ. ದಯಮಾಡಿ ಸ್ಲೋಗನ್ಸ್ ಎಲ್ಲ ಇದು SR ಸಂಬಂಧಪಟ್ಟಂಥ ಒಂದು ಸಭೆ.
ಬಹಿರಂಗ ಸಭೆ ಅಲ್ಲ. ದಯಮಾಡಿ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನಡೆಸಬೇಕಾಗುತ್ತೆ. ಎಲ್ಲರ ಸಹಕಾರವನ್ನು ಕೂಡ ನಾವು ಕೋರ್ತಿದ್ದೇವೆ. ದಯಮಾಡಿ ಸಹಕರಿಸಬೇಕು. ಬೃಹತ್ ಸಮಾವೇಶಕ್ಕೆ ಹಾಸನ್ SIR ಹಾಸನ್ ಜಿಲ್ಲೆಯ ಉಸ್ತುವಾರಿಗಳಾದ ಮಾಜಿ ಸಚಿವರು, ಪಂಚ ಗ್ಯಾರಂಟಿಗಳ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ HM ರೇವಣ್ಣನವರು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಲೋ, ದಯಮಾಡಿ ಎಲ್ಲರೂ ವೇದಿಕೆಯಲ್ಲಿ ನಿರ್ಗಮಿಸಬೇಕು. ಬನ್ನಿ ರೇವಣ್ಣವರೇ. ಥ್ಯಾಂಕ್ ಯು. ಹಲೋ, ಸ್ನೇಹಿತರೆ, ಎಲ್ಲ ಸಹೋದ್ಯೋಗಿ ಮಿತ್ರರೇ, ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿರೋ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಕೂಡ ಇದೆ. ಈಗಾಗಲೇ 12:45 ಆಗಿದೆ. ಕಾರ್ಯಕ್ರಮವನ್ನು 2 ಗಂಟೆ 30 ನಿಮಿಷ ಮತ್ತು ರಾಜ್ಯಸಭಾ ಸದಸ್ಯರು ಆದಂಥ ಮಾನ್ಯ GC ಚಂದ್ರಶೇಖರ್ ಅವರು SIR ಜಾಗೃತಿ ಸಮಾವೇಶದ ಕುರಿತು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಲ್ಲಿದ್ದಾರೆ. ಅದರ ಜೊತೆಗೆ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಾನು ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಕಟಪೂರ್ವ ಮುಖ್ಯಮಂತ್ರಿಗಳು ಕೂಡ ಈಜಲ್ಲಿ ಕೂತಿದ್ದಾರೆ. ಹಾಗೆಯೇ ಇಲ್ಲಿ ಮಾದೇವಪ್ಪನವ್ರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ನಮ್ಮ ರೇವಣ್ಣವ್ರು ಇರ್ಬೋದು, ಮತ್ತು ತನ್ವೀರ್ ಸೇಠ್ ಅವರು ಇರ್ಬೋದು, ಮತ್ತು ನಮ್ಮ ಸುದರ್ಶನ್ ಅವರು ಇರ್ಬೋದು. ಹೀಗೆ ಸಾಕಷ್ಟು ಜನ ನಮ್ಮ ನಾಯಕರುಗಳು ಇಲ್ಲಿ ಕೂತಿದ್ದಾರೆ. ನಾನು ಎಲ್ಲರ ಹೆಸರನ್ನು ತಗೊಳ್ಳಲ್ಲ. ಅದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಶಾಸಕರಿದ್ದಾರೆ, ಎಲ್ಲರೂ ಕೂಡ. ಆಮೇಲೆ BLA 2 ಇದ್ದಾರೆ. 6 ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ನಮ್ಮ BLA 2ಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಕೂತಿದ್ದೀರಿ. ಇಷ್ಟೊಂದು ಯಶಸ್ವಿಯಾಗಿ 4 ಜಿಲ್ಲೆಗಳಿಂದ ಬಂದಿದ್ದೀರಿ ಅಂತ ಅಂದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮಗೆ ವಂದನೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಇಲ್ಲ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಇಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಅಡಿಪಾಯ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ, ಆದರೆ ಕಾಂಗ್ರೆಸ್ ಪಕ್ಷನ ಕಟ್ಟೋದ್ರಲ್ಲಿ ನೀವು ಸಕ್ರಿಯವಾಗಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಲಿ ಇದ್ದೀರಿ ಅಂತಂದರೆ ನಿಮಗೆ ಯಾವ ರೀತಿ ಕೃತಜ್ಞತೆನ ಸಲ್ಲಿಸಬೇಕು ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಈ ಬದ್ಧತೆಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರೋವಂಥ ಈ ಬದ್ಧತೆಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ನಿಮಗೆ ಋಣಿಯಾಗಿರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾತ್ರ ಸಾಧ್ಯ. ಈ ಒಂದು ಪ್ರಕ್ರಿಯೆ ತುಂಬ ಭಾಳ ಇಂಪಾರ್ಟೆಂಟ್ ಇದೆ. ನಾನು ಇಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವ ರೀತಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿದೆ ಅನ್ನೋದನ್ನು ಮಾತ್ರ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಮಂತ್ರಿಗಳು, ನಗರಾಭಿವೃದ್ಧಿ ಮಂತ್ರಿಗಳು ತುಂಬ ಚೆನ್ನಾಗಿ ಡೀಟೇಲ್ಡ್ ಆಗಿ ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಇದೇ ಥರ ಮಾಹಿತಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಇದು ಪ್ರಾರಂಭ ಆಗಿದ್ದು ತಮಗೆ ಗೊತ್ತಿದೆ. ರಾಹುಲ್ ಗಾಂಧಿಯವರು ಮೊದಲು ಇದರ SIR ಅನ್ನೋ ಒಂದು ಅಸ್ತ್ರನ ಉಪಯೋಗಿಸಿ ಚುನಾವಣೆನ ಗೆಲ್ಲುವಂಥ ಪ್ರಕೃತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ಯಾರೂ ನಂಬಲಿಲ್ಲ. ಅವಾಗಲೇ ಎಚ್ಚೆತ್ಕೊಂಡಿದ್ದರೆ ಇಂಥ ಒಂದು ಪರಿಸ್ಥಿತಿಗೆ ನಾವು ಬರ್ತಾ ಇರಲಿಲ್ಲ.
ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ನೆಗ್ಲೆಕ್ಟ್ ಮಾಡಿದ್ರಿಂದ ಇಡೀ ದೇಶದಲ್ಲಿ ಸಾಕಷ್ಟು ರಾಜ್ಯಗಳನ್ನ ನಾವು ಕಳ್ಕೋಬೇಕಾಗಿ ಬಂತು. ಸುಮಾರು 6 ಕೋಟಿ ಮತದಾರರನ್ನ ಇಲ್ಲಿಂದ ಪ್ರಕ್ರಿಯೆಯಿಂದ ಕೈಬಿಟ್ರು. 6 ಕೋಟಿನಲ್ಲಿ 6 ಕೋಟಿನವರು ಮುಸ್ಲಿಮ್ಸ್ ಅಲ್ಲ, 6 ಕೋಟಿನಲ್ಲಿ ಇರೋಂಥವ್ರು ಕೂಡ ಹಿಂದೂಗಳಿದ್ದಾರೆ. 6 ಕೋಟಿನಲ್ಲಿ 6 ಕೋಟಿನೂ ಕೂಡ ಹೊರದೇಶದಿಂದ ಬಂದವರಲ್ಲ, ಅವರೆಲ್ಲ ಭಾರತದವರೇ, ಅವರೆಲ್ಲ ಹಿಂದೂಗಳೇ. ಯಾರಿಗೆ ಅಪ್ಲಿಕೇಶನ್ನ ಫಿಲ್ ಮಾಡಕ್ಕೆ ಬರೋದಿಲ್ಲ, ಯಾರು ಅವ್ರ ಪಕ್ಷಕ್ಕೆ ಮತ ಹಾಕಲ್ಲ, ಅವ್ರನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನೆ ಬಿಡುಮೈಲು ಮಾಡಿದಂಥ ಒಂದು ಅಪಕೀರ್ತಿ BJPಗೆ ಬರುತ್ತೆ ಇವತ್ತೊಂದು ದಿವಸ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡಿದ್ರು. ಮೊಟ್ಟ ಮೊದಲ ಸಮಾವೇಶ ಅದು ಇಡೀ ಭಾರತದಲ್ಲಿ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಸೇರಿ ಒಂದು ಮೆಸೇಜ್ನ ಇಡೀ ದೇಶದಾದ್ಯಂತ ಕಳಿಸಿದ್ವಿ. ಅವತ್ತು ನಾವು ಅವತ್ತಿಂದ ಪ್ರಾರಂಭ ಮಾಡಿದ್ರೆ BLA 2 ಮಾಡಬೇಕು ಅಂತ. ನೀವೆಲ್ಲರ ಸಹಕಾರ, ನಾನು ಎಷ್ಟು ಸರಿ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದೀನಿ, ಬೈದಿದ್ದೀನಿ, ಗಲಾಟೆ ಮಾಡಿದ್ದೀನಿ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಕ್ಷಮೆ ಯಾಚಿಸೋದಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾಧ್ಯಕ್ಷರುಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ, ಆಫೀಸ್ ಬೇರರ್ಸ್ಗೆ, ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದರ ತೀವ್ರತೆ ಅಷ್ಟೊಂದಿತ್ತು, ಅದನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಸುಮಾರು ರಾಹುಲ್ ಗಾಂಧಿಯವರು ಆ ಕಾರ್ಯಕ್ರಮನ ಮಾಡಿದ ಮೇಲೆ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ವಿ ಈ SIR ವಿರುದ್ಧ. ಸುಮಾರು 1,67,00,000 ಜನ ಸೈನ್ ಹಾಕೋದ್ರ ಮುಖಾಂತರ ನಾವು ವಿರೋಧ ಇದ್ದೀವಿ ಅಂತ ಹೇಳಿದ್ರು. ಅದು ಇಡೀ ಭಾರತದಲ್ಲೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕ ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿಗ್ನೇಚರ್ ಕ್ಯಾಂಪೇನಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಇಡೀ AICC ಮಾತಾಡೋ ರೀತಿಯಲ್ಲಾಯಿತು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ನು ಭಾಳ ದೊಡ್ಡದಿದೆ. ಅದರಲ್ಲಿ ಕಾಂಪಿಟೇಷನ್ ಮೇಲೆ ಜಿಲ್ಲೆಗಳಲ್ಲಿ ನೀವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರಿ. ಅದಕ್ಕೋಸ್ಕರ ನಿಮಗೆ ನಿಜವಾಗ್ಲೂ ಕೂಡ ಕರ್ನಾಟಕದ ಕೀರ್ತಿನ ಎತ್ತಿ ಹಿಡಿದಿದ್ದಕ್ಕೆ AICCನಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪಕ್ಷ ಇವಾಗ ಹರಿಪ್ರಸಾದ್ ಅವರು ಇವಾಗ ಅಧ್ಯಕ್ಷರಾಗಿ ಇವತ್ತು ನೂತನ ಸಾರಥಿಯಾಗಿ ಬಂದಿದ್ದಾರೆ. ಏನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ರೀತಿಯಲ್ಲಿ SIRನ ಅವರು ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾವ ಮತದಾರರು ಕೂಡ ಹೊರಗಡೆ ಉಳಿಬಾರ್ದು ಮತದಾನದಿಂದ ಅನ್ನೋ ಧ್ಯೇಯದಿಂದ ಇವತ್ತು ನಾವೊಂದು ಸಿಸ್ಟಮ್ನ ನಾವು ಮಾಡಿದ್ವಿ. ನಾವು ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈ ಮೆಸೇಜು ಪ್ರತಿಯೊಬ್ಬರಿಗೂ ಹೋಗಬೇಕು, ಪ್ರತಿಯೊಬ್ಬರು ಮಾತಾಡಬೇಕು. ನೀವು ಈಗಾಗಲೇ ನಾವು ಆಲ್ರೆಡಿ BLA 2 ಮಾಡಿ BLO ಮತ್ತು BLA 2 ನಾವು ಸುದರ್ಶನ್ ಅವರು ಮತ್ತು BL ಶಂಕರ್ ಅವರು, ಉಗ್ರಪ್ಪನವರು, ಹೀಗೆ ಸುಮಾರು ಒಂದು 40-50 ಜನನ ಒಂದು ಮಾನಿಟ್ರಿಂಗ್ ಕಮಿಟಿ ಅಂತ ಮಾಡಿದ್ವಿ ನಾವು. ಆ ಮಾನಿಟ್ರಿಂಗ್ ಕಮಿಟಿ ಅಂದರೆ ಏನಪ್ಪ ಅಂತ ಅಂದರೆ ಅವರು ಪ್ರತಿ ಜಿಲ್ಲೆಗೆ ಅಬ್ಸರ್ವರ್ಸ್ ಹಾಕ್ಕೊಂಡು ಆ ಜಿಲ್ಲೆನಲ್ಲಿ, ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ BLOs ಮತ್ತು BLA 2 ಎರಡೂ ಕೂಡ ಅವರು ಒಂದು ಮೀಟಿಂಗ್ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಜೊತೆಯಾಗಿ ಹೋಗಬೇಕು ಅನ್ನೋದನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮನ ಅವರು ಕೊಟ್ವಿ. ಇದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈಗೇನು ನಡೀತಾ ಇದೆ ಅದು. ಆದರೆ ಇದಕ್ಕಿಂತ ಹೆಚ್ಚಾಗಿ BLOs BLA 2 ನೀವಿಬ್ಬರು ಒಟ್ಟಾಗಿ ಮನೆ ಮನೆಗೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಈಗೇನು ಯತೀಂದ್ರ ಅವರು ಏನು ಹೇಳಿದ್ರು ಅದನ್ನು ನೀವು ಕಾರ್ಯಗತಗೊಳಿಸ್ಬೇಕು ಅಂತ ಅಂದರೆ ನೀವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದು BLOsನ BLA 2ಗಳನ್ನ ಜೊತೆ ಮಾಡಬೇಕು. ಇದು ಪ್ರತಿಯೊಬ್ಬ ಶಾಸಕರ ಒಂದು ಜವಾಬ್ದಾರಿ. ಈ ಪ್ರೋಸೆಸ್ ನಿಮ್ಮನ್ನು ಗೆಲ್ಸೋಕ್ಕೆ ಶಾಸಕರನ್ನ ಹೊರತು ನಾವು ಗೆಲ್ಲೋದಕ್ಕಲ್ಲ. ಕಾಂಗ್ರೆಸ್ ಪಾರ್ಟಿ ಏನಾದರೂ ಕರ್ನಾಟಕದಲ್ಲಿ ಉಳ್ಕೋಬೇಕು ಅಂತ ಅಂದರೆ ಶಾಸಕರಾದ ನೀವು ಈ ಜವಾಬ್ದಾರಿನ ಭಾಳ ಸೀರಿಯಸ್ ಆಗಿ ಮಾಡಬೇಕು. ನಾವಿಷ್ಟೂ ಜನ ಕಾರ್ಯಾಧ್ಯಕ್ಷರುಗಳು, 4 ಜನ ಕಾರ್ಯಾಧ್ಯಕ್ಷರುಗಳು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರಂತೂ ಭಾಳ ಸೀರಿಯಸ್ ಆಗಿ ಈ ಪ್ರಕ್ರಿಯೆಯನ್ನು ತಗೊಂಡಿದ್ದಾರೆ. ನಿಜವಾಗ್ಲೂ ಕೂಡ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದನ್ನು ಇವಾಗ ಎಲ್ಲರೂ ಕೂಡ BLO BLA 2 ಮೀಟಿಂಗ್ ಆದಮೇಲೆ ಅದನ್ನು ಈಗ 30ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಇವಾಗ 30ನೇ ತಾರೀಕಿಂದ ನಾವು ಇವಾಗ ಆಲ್ರೆಡಿ ಒಂದು ಅಧ್ಯಕ್ಷರ ಜೊತೆ ಚರ್ಚಿಸಿ ಇವಾಗಲೇ ನಾವೊಂದು ಕರಪತ್ರ, ಅದ್ರ ಜೊತೆಗೆ ಒಂದು ಸರ್ಕ್ಯುಲರ್ನ ಪ್ರತಿಯೊಬ್ಬರಿಗೂ ಇಶ್ಯೂ ಮಾಡ್ತಾ ಇದ್ದೀವಿ. ಅದು ಜಿಲ್ಲಾಧ್ಯಕ್ಷರಿಗೆ, ಶಾಸಕರಿಗೆ ಮತ್ತು ಬ್ಲಾಕ್ ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅದನ್ನು ಇಶ್ಯೂ ಮಾಡ್ತಾ ಇದ್ದೀವಿ. 30ನೇ ತಾರೀಕಿಂದನೇ ನೀವು ಬೂತ್ ಲೆವೆಲಲ್ಲಿ ಒಂದು ಹೆಲ್ಪ್ ಡೆಸ್ಕ್ನ ರೆಡಿ ಮಾಡ್ಕೋಬೇಕು. ಹಿಂದೆ ಬ್ಯಾನರ್ ಇರಬೇಕದು. ಬ್ಯಾನರಲ್ಲಿ ಏನಂತಂದರೆ ಸಾರ್ವಜನಿಕರಿಗೆ ನಿಮಗೆ ಸಹಾಯ ಮಾಡ್ತೀವಿ, ನಿಮ್ಮ ಮತದಾನದಿಂದ ಹೊರಗಡೆ ಉಳಿಬಾರ್ದು ಅಂತ. ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಫಾರಮ್ನ ಫಿಲಪ್ ಮಾಡೋದಕ್ಕೆ ಬರೋದಿಲ್ವೋ ಆ ಮತದಾರ ಹೊರಗಡೆ ಉಳಿದು ಬಿಡ್ತಾನೆ.
ಅದು ಆಗಬಾರ್ದು ಅಂದರೆ ನೀವು ಶಾಸಕರು ಮುತುವರ್ಜಿ ವಹಿಸಬೇಕು. ಸುಮಾರು 2,40,000 ಮತ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತದೆ ಅಂದರೆ ಅವ್ರು ಇವಾಗ ಆಲ್ರೆಡಿ ಮ್ಯಾಪಿಂಗ್ ಮಾಡಿದ್ದಾರೆ 2 ಲಕ್ಷ, ಇನ್ನು 40,000 ಮ್ಯಾಪಿಂಗ್ ಮಾಡಿಲ್ಲ ಅಂದ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಅಲ್ಲ. ಅವರು ಮ್ಯಾಪಿಂಗ್ ಮಾಡಿರಲಿ ಮಾಡ್ದೇ ಇರಲಿ, ಆ 2,40,000 ಜನಕ್ಕೂ ಕೂಡ 2 ಇನಾಮಿನೇಷನ್ ಫಾರ್ಮ್ನ ಫಿಲ್ಅಪ್ ಮಾಡಿಸ್ಬೇಕು ನೀವು. ಆ 2 ಫಾರ್ಮಲ್ಲಿ ಒಂದು ಫಾರ್ಮಲ್ಲಿ ಆ BLO ಜೊತೆಯಲ್ಲಿ ಸೈನ್ ಹಾಕ್ಸಿ ನೀವೊಂದು ಕಾಪಿ ಇಟ್ಕೋಬೇಕು, ಅಕ್ನಾಲಜ್ಮೆಂಟ್ ಇಟ್ಕೋಬೇಕು. ಅದು ನಿಮ್ಮ ಹತ್ರ ಕಾಪಿ ಇಲ್ಲ ಅಂತ ಅಂದರೆ ಅವರು ಓಟ್ನ ಡಿಲೀಟ್ ಮಾಡಿಬಿಡ್ತಾರೆ ನಾಳೆ. ಆ ಕಾಪಿನ ತೋರಿಸಿ ನಾಳೆ ನಾವು ಸ್ಮಾರ್ಟ್ ಕಾರ್ಡ್ನ ಇಶ್ಯೂ ಮಾಡಿಸುವಂಥ ವ್ಯವಸ್ಥೆನ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 2 ಫಾರ್ಮ್ನ ನೀವು ಫಿಲಪ್ ಮಾಡಿಸೋದು ಕಂಪಲ್ಸರಿ. ಅದ್ರ ಜೊತೆಗೆ ಹೆಲ್ಪ್ ಡೆಸ್ಕ್ ಅಂತ ಏನು ಇಟ್ಕೋತೀರಿ, BLOಸು ಮತ್ತು ಕಾರ್ಯಕರ್ತರು ಪ್ರತಿಯೊಂದು ಬೂತಲ್ಲಿ ಟೇಬಲ್ಲು ಚೇರು ಹಾಕ್ಕೊಂಡು ಹಿಂದೆ ಒಂದು ಬ್ಯಾನರ್ ಹಾಕ್ಕೊಂಡು ಸಾರ್ವಜನಿಕರಿಗೆ ಅನಾನುಕೂಲ ಆಗೋದ ರೀತಿಯಲ್ಲಿ ನೀವು ಕೂತ್ಕೊಂಡು ಅದನ್ನು 30 ಡೇಸು ಕೂಡ 1 ತಿಂಗಳು ಸತತವಾಗಿ ಅದಕ್ಕೋಸ್ಕರ ನೀವು ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಇರ್ಬೋದು, ಸೆಲ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇವಾಗ KPCCಯಿಂದ ಸನ್ಮಾನ್ಯ ಅಧ್ಯಕ್ಷರು ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವರು ಹೋಗಿ ಯಾರ್ಯಾರು ಮತದಾನದಿಂದ ಹೊರಗಡೆ ಉಳಿದಿರ್ತಾರೆ ಅವ್ರಿಗೆ ಡೀಟೇಲ್ಸ್ ಕೊಟ್ಟರೆ ನೀವು ಅವರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಮತದಾರರಾಗಿ ಫಾರ್ಮ್ನ ಫಿಲಪ್ ಮಾಡಿಸೋದಕ್ಕೆ ಅವರು ಹೆಲ್ಪ್ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಕೂಡ ಫ್ರಂಟಲ್ ಆರ್ಗನೈಸೇಷನ್ಸ್ಗೆ 2 ಜಿಲ್ಲೆ ಇನ್ಚಾರ್ಜ್ ಕೊಟ್ಟಿದ್ದೀವಿ. ಯೂತ್ ಕಾಂಗ್ರೆಸ್ನವ್ರಿಗೆ 3-4 ಜಿಲ್ಲೆ, NSCನವ್ರಿಗೆ 3-4 ಜಿಲ್ಲೆ, ಮಹಿಳಾ ಕಾಂಗ್ರೆಸ್ನವ್ರಿಗೆ 3-4 ಜಿಲ್ಲೆ, ಹೀಗೆ ಹಲವಾರು ಭಾಗಗಳಾಗಿ ವಿಂಗಡಿಸಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಎಷ್ಟರ ಮಟ್ಟಿಗೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಕಂಟಿನ್ಯೂಸ್ ಆಗಿ ನಿಮಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆನೂ ನಡೀತು. ವಾಸು ಅಂತ ಈ ದಿನ ಏನು ನಡೆಸ್ತಾರೆ, ಆ ವಾಸು ಅವರು ಮತ್ತು ನಮ್ಮ ರಘುನಂದನ್ ರಾಮಣ್ಣ ಅವ್ರ ಟೀಮು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಟ್ರೈನಿಂಗ್ನ ಹೇಗೆ ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ಇವಾಗ ಆ ಟ್ರೈನಿಂಗ್ ಆದಮೇಲೆ ಇವಾಗ ನಾವೊಂದು ವಾರ್ ರೂಮ್ನ ಪ್ರಾರಂಭ ಮಾಡಿದ್ದೀವಿ KPCCನಲ್ಲಿ. ಸುಮಾರು 20 ಜನ ನಿಮಗೆ ಬೇಕಾದ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ನಮ್ಮ ಹತ್ರ ವಾರ್ ರೂಮ್ ಇದೆ. ನೀವೆಲ್ಲರೂ ಅವ್ರ ಜೊತೆ ಸಂಪರ್ಕ ಇಟ್ಕೋಬೇಕು. ವಾರ್ ರೂಮ್ ಜೊತೆ ಏನು ಇವತ್ತು ಮಾನಿಟ್ರಿಂಗ್ ಕಮಿಟಿ ನಾವು ಮಾಡಿದ್ದೀವಿ ಸುದರ್ಶನ್ ಅವ್ರ ನೇತೃತ್ವದಲ್ಲಿ ಎಲ್ಲ, ಅವರು ನಿಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾರೆ. ನಿಮ್ಗೇನು ಸಮಸ್ಯೆ ಇದ್ದರೂ ಕಂಟಿನ್ಯೂಸ್ ಆಗಿ 1 ತಿಂಗಳು 2 ತಿಂಗಳು ಇದನ್ನು ಭಾಳ ಸೀರಿಯಸ್ ತಗೋಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಶ್ರೀಧರ್ ಅಂತ ಅವರು ಕೂಡ ಸುಮಾರು 200 ಜನ ಅದೊಂದು ವಾರ್ ರೂಮ್ ಅವರೊಂದು ಮಾಡಿದ್ದಾರೆ ಮಾನಿಟರ್ ಮಾಡೋಕ್ಕೆ. ಯಾವ ಬೂತಲ್ಲಿ ಆಗಿದೆ ಯಾವ ಬೂತಲ್ಲಿ ಆಗಿಲ್ಲ ಅಂತ ನಮಗೆ ಎವ್ರಿ ಡೇ ಇನ್ಫಾರ್ಮೇಷನ್ ಬರುತ್ತೆ. ನಾನು ಇಲ್ಲಿರೋ BLA 2ಗೆ ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ನೀವೆಷ್ಟು ಫಾರ್ಮ್ನ ಫಿಲಪ್ ಮಾಡ್ತೀರಿ ಅಂತ KPCCಗೆ ಮಾಹಿತಿ ಕೊಡಬೇಕು. ನೀವು ಮಾಹಿತಿ ಕೊಡಲಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಗ್ಯಾರಂಟಿ ಅಧ್ಯಕ್ಷರಿಗೆ KPCC ಅಧ್ಯಕ್ಷರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಅಧ್ಯಕ್ಷರು ತನ್ನ ಎಲ್ಲ 3,700 ಜನ ಏನಿದ್ದಾರೆ ರಾಜ್ಯದಾದ್ಯಂತ ಅಷ್ಟು ಜನಕ್ಕೂ ಡೈರೆಕ್ಷನ್ ಕೊಟ್ಟು ಎಲ್ಲೆಲ್ಲಿ ಯಾವ್ಯಾವ ಬೂತಲ್ಲಿ ಅವರು ಬಂದು ಮತದಾರರಾಗಿಲ್ಲ ಯಾವ ಮನೆಯಲ್ಲಿ ಅಂತ ಐಡೆಂಟಿಫೈ ಮಾಡಿ ಅದನ್ನು ಲಿಸ್ಟ್ನ BLA 2 ಕೊಡುವಂಥ ಕೆಲಸನ ಇವತ್ತೊಂದು ದಿವಸ ಗ್ಯಾರಂಟಿ ಅವ್ರು ಮಾಡಬೇಕು. ಸೊ ಇಷ್ಟು ಇದಾಗಿ ನಾವು ಒಂದು ದೊಡ್ಡ ವ್ಯೂಹನ ರಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಮತದಾರರಾಗಬೇಕು ಅನ್ನೋ ಕಾರಣಕ್ಕೆ ಇವತ್ತು BJP ಮತದಾನದ ಹಕ್ಕನ್ನು ಕಿತ್ಕೋತಾ ಇದೆ, ಆದರೆ ಕಾಂಗ್ರೆಸ್ ಮತದಾನದ ಹಕ್ಕನ್ನು ಕೊಡ್ತಾ ಇದೆ ಅನ್ನೋ ಒಂದು ಸ್ಲೋಗನ್ ಇಡೀ ರಾಜ್ಯದಲ್ಲಿ ಬರಬೇಕಿದು. ಯಾಕೆಂತಂದರೆ 6 ಕೋಟಿ ಮತದಾರರನ್ನ ಮಾಡಿದ್ದಾರೆ ಅಂದರೆ ಕರ್ನಾಟಕದ ಕೇರಳ ಅಂತ ರಾಜ್ಯದಲ್ಲೂ ಕೂಡ 24 ಲಕ್ಷ ಜನನ ಇವತ್ತು ಕಟ್ಟು ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿ ಜನ, ವೆಸ್ಟ್ ಬೆಂಗಾಳಲ್ಲಿ 1 ಕೋಟಿ ಜನ. ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಅವರು ಯಾವ ಇದರಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಸರ್ಕಾರ ಕೂಡ ಸಿದ್ದರಾಮಯ್ಯನವರು ಇದ್ದಾಗಲೇ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸುಮಾರು ಒಂದು 10-15 ಮೀಟಿಂಗ್ ಮಾಡಿದ್ರು. 10-15 ಮೀಟಿಂಗ್ ಮಾಡಿ ಯಾವ ರೀತಿಯಲ್ಲಿ SIRನ ಗೌರ್ಮೆಂಟು ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಅವ್ರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಂಥ ಸಂದರ್ಭದಲ್ಲಿ. ಈಗ ಅದನ್ನೇ ಇವತ್ತು DK ಶಿವಕುಮಾರ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಯಾರ್ಯಾರಿಗೆ ಆ 11 ಡಾಕ್ಯುಮೆಂಟಲ್ಲಿ ಯತೀಂದ್ರ ಅವ್ರು ಹೇಳ್ದಂಗೆ 11 ಡಾಕ್ಯುಮೆಂಟಲ್ಲಿ ಆ ಡಾಕ್ಯುಮೆಂಟು ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಏನಿವತ್ತು ಸರ್ಕಾರ ಇವತ್ತು ಘೋಷಣೆ ಮಾಡಿದೆ, ಅದು ತಹಸೀಲ್ದಾರರು ಮತ್ತು ಉಪ ತಹಸೀಲ್ದಾರರು ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಈಗಾಗಲೇ ಇದನ್ನು ಜೀವೋ ಹೊರಡಿಸಿದೆ. ಅದನ್ನು ಇಲ್ಲ ಅನ್ನೋರು ಈಗಲೇ ಅಪ್ಲೈ ಮಾಡಿಸಿ, ಅದು ಭಾಳ ಇಂಪಾರ್ಟೆಂಟು. ಪ್ರತಿ ದಿವಸನೂ ಕೂಡ ಇದಾದಮೇಲೆ 1 ತಿಂಗಳಾದಮೇಲೆ ಮತ್ತೆ ನೋಟಿಸ್ ಕೊಡ್ಬೋದು, ಅದಕ್ಕೆಲ್ಲ ಬಿಡಬೇಡಿ. ನೋಟಿಸ್ ಕೊಡೋದು ಪೆಂಡಿಂಗ್ ಉಳಿತದೆ, ಅದನ್ನು ಮಾಡೋದು ನಾವು ಕಷ್ಟ ಆಗುತ್ತೆ, ಕೋರ್ಟ್ಗೆ ಹೋಗೋದು ಅದೆಲ್ಲ ನಡೆಯಲ್ಲ. ಆ ಕಾರಣಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆ 1 ತಿಂಗಳಲ್ಲಿ ನಿಮ್ಮಲ್ಲಿರೋ ಅಷ್ಟು ಜನ ಮತದಾರರು ಮೆಂಬರ್ ಆಗಲೇಬೇಕು.
ಇಲ್ಲ ಅಂದರೆ ನೀವು ಶಾಸಕರು ಯಾರು ಮಾಡಿಲ್ಲ, ನೀವು ಯಾರ್ದ ಡಿಫಾಲ್ಟರ್ ಅಂತ ಅನ್ನೋ ಒಂದು ಇದಕ್ಕೆ ಕನ್ಸಿಡ್ರೇಷನ್ಗೆ KPCC ಬರಬೇಕಾಗತ್ತೆ. ಅದನ್ನು ನಾವು ಇದಕ್ಕೆ AICC ಗಮನಕ್ಕೆ ನಾವು ಅದನ್ನು ತರಬೇಕಾಗತ್ತೆ. ಅದರಿಂದ ಈ ಪ್ರಕ್ರಿಯೆ ನಾವೇನು 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಇದು ಪ್ರತಿಯೊಬ್ಬರ ಹಕ್ಕು. ಇವತ್ತು BJP ಕಿತ್ಕೋತಾ ಇದೆ. ನಾವು ಕೊಡಬೇಕು ಅಂತ ಅಂದರೆ ನಾವೆಲ್ಲರೂ ಕೂಡ ಎಲ್ಲ ಕೆಲಸನೂ ಬಿಟ್ಟು ಕಂಟಿನ್ಯೂಸ್ ಆಗಿ 1 ತಿಂಗಳು ಈ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಈ ಜಾಗೃತಿ ಕೊಡೋದಕ್ಕೋಸ್ಕರ ಕರೆದಿರೋವಂಥ ಇದೊಂದು ದೊಡ್ಡ ಸಮಾವೇಶ. ಈ 6 ಜಿಲ್ಲೆ ಅಧ್ಯಕ್ಷರುಗಳು, ಇವನ್ ವಿಜಯ್ ಕುಮಾರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ, ಸಿದ್ದರಾಮಯ್ಯನವರು ಇದ್ದಾರೆ, BK ಹರಿಪ್ರಸಾದ್ ಅವರು ಇದ್ದಾರೆ, ಎಲ್ಲ ಲೀಡರ್ಗಳಿದ್ದಾರೆ. ಇಲ್ಲಿ ನಂದೊಂದು ಮನವಿ, ಇದು ಬಹಿರಂಗವಾದ ಇದಾದರೂ ಪರವಾಗಿಲ್ಲ, 12 ವರ್ಷಗಳು ಅವರೆಲ್ಲ DCC ಪ್ರೆಸಿಡೆಂಟ್ಸ್ಗಳು ಆಗಿದ್ದಾರೆ ಸರ್. ಅವ್ರಿಗೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಒಂದು ಮುಕ್ತಿ ಕಾಣಿಸೋವಂಥ, ಯಾಕೆಂದ್ರೆ ಈಗ SI ಇವರು ಬರ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಲಿಕ್ಕೆ, ಡೆಲ್ಲಿಯಿಂದ ಒಂದು ಟೀಮ್ ಕಳಿಸ್ತಾ ಇದ್ದಾರೆ. ಆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಕಳ್ಕೊಳ್ಳೋದ್ರ ಒಳಗಡೆ ಯಾರ್ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಒಂದೊಂದು ಅವಕಾಶನ ಎಲ್ಲಾದರೂ ಒಂದು ಕಡೆ ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥ ಕಾರ್ಯನ ನೀವು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಳ್ತೇನೆ. ಇವತ್ತೊಂದು ದಿವಸ ತಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ದಾರೆ. ಸಿದ್ದರಾಮಯ್ಯನವರು ಬರೀ ರಾಜ್ಯದ ನಾಯಕರಲ್ಲ, ಇಡೀ ದೇಶದ ಮಹಾನ್ ನಾಯಕರು. ಇವತ್ತೊಂದು ದಿವಸ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಇವತ್ತು ಸರ್ಕಾರ ನಡಿಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲೇ ಇವತ್ತೊಂದು ದಿವಸ ನಡಿಬೇಕಾಗುತ್ತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಕೊಟ್ಟಂಥ ಆಡಳಿತ ಕಳೆದ 8 ವರ್ಷಗಳಿಂದ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ. ಇವತ್ತು ನಾನು NSCI ಮತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ PhD ಮಾಡಬೇಕು ಅನ್ನಂಗಿದ್ರೆ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಥೀಸಿಸ್ ಬರೆದು ನೀವು ಇದನ್ನು ಮಾಡಿ ಮೈಸೂರು ಯೂನಿವರ್ಸಿಟಿನಲ್ಲಿ ನಿಜವಾಗ್ಲೂ ಕೂಡ ಆಗ ಸಿದ್ದರಾಮಯ್ಯನವ್ರಿಗೆ ನೀವು ಗೌರವ ಕೊಟ್ಟಂತಾಗುತ್ತೆ. ಯಾಕೆಂತಂದ್ರೆ ಅವರು ಮಾಡಿರೋ ಸಾಧನೆ ಸಣ್ಣ ಪುಟ್ಟದಲ್ಲ. ಒಂದು ಸಣ್ಣ ಮಟ್ಟದಿಂದ, ಒಂದು ಬಡ ಕುಟುಂಬದಿಂದ ಬಂದು ಆ ಬಡವರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದು ಅನ್ನರಾಮಯ್ಯ ಅನ್ನೋ ಒಂದು ಹೆಸರನ್ನ ತಗೊಳ್ಳುವಂಥ, ಇಡೀ ಕರ್ನಾಟಕದಲ್ಲಿ ದೇಶ ಇವತ್ತು ತಿರುಗಿ ನೋಡುವಂಥ ಒಂದು ಸಾಧನೆ ಮಾಡಿದ್ದು ಇವತ್ತು ಸಿದ್ದರಾಮಯ್ಯನವರು. ಅವರು ಇಲ್ಲಿ ಕೂತಿದ್ದಾರೆ. ಇವತ್ತು ನಾನು DK ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನದಲ್ಲೇ ತಾವು ಸರ್ಕಾರ ನಡೆಸಿ ನೀವಿಬ್ಬರು ಮತ್ತು ಈಗ ಹರಿಪ್ರಸಾದ್ ಅವರು ಏನಿದ್ದಾರೆ ಎಲ್ಲರೂ ಕೂಡ ಒಟ್ಟಿಯಾಗಿ ಹೋದರೆ ಮಾತ್ರ 28ಕ್ಕೆ ಸರ್ಕಾರನ ವಾಪಸ್ ತರಲಿಕ್ಕೆ ಸಾಧ್ಯ. ಮತ್ತು 29ಕ್ಕೂ ಕೂಡ ನಮ್ಮ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಅಂದರೆ, ಯಾಕೆಂದರೆ ಎಷ್ಟೋ ಸರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ತಪ್ಪಿಲ್ಲ. ಆದ್ದರಿಂದ 29ಕ್ಕೆ ಇವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತಂದರೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲದನ್ನು ಮರೆತು ಇವತ್ತು ಒಟ್ಟಿಗೆ ಕೆಲಸ ಮಾಡಿ ಇವತ್ತು ಹೆಚ್ಚಿನ ಸೀಟ್ ಗೆಲ್ಲಿಸೋದ್ರ ಮುಖಾಂತರ ಕರ್ನಾಟಕ ಮೊದಲ ಪಂಕ್ತಿನಲ್ಲೇ ನಿಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಕಾರ್ಯಕರ್ತರ ಕೋರಿಕೆ. ಕಾರ್ಯಕರ್ತರು ನಿಮ್ಮ ಜೊತೆಲಿ ಇದ್ದಾರೆ, ಆದರೆ ನೀವು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದರಿಂದ ನಾನು ಈ ಸಂದರ್ಭದಲ್ಲಿ ಇವತ್ತು SIRನ ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ, ಭಾಳ ದಿನಗಳಿಂದ ಭಾಳ ಕಷ್ಟಪಟ್ಟು ಮಾಡಿದ್ದೀವಿ. ಒಂದೊಂದು ಬ್ಲಾಕಲ್ಲಿ ಒಂದೊಂದು ಜಿಲ್ಲಾ ಅಧ್ಯಕ್ಷರುಗಳ ಕೈಲಿ ಹೋರಾಟ ಮಾಡಿರೋಂಥ BLA 2ಗಳು ಅದೆಲ್ಲ ಕಷ್ಟ ನಿಮಗೆ ಗೊತ್ತಿದೆ. ಅದು ವ್ಯರ್ಥ ಆಗಬಾರ್ದು ಅಂದರೆ ನಾವಿಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗ್ಬಿಡ್ತದೆ. ಅದರಿಂದ ನಿಮ್ಮ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಶಾಸಕರುಗಳಿಗೆ ಈ ಮೂಲಕ, 6 ಜಿಲ್ಲೆಯ ಶಾಸಕರು ಅಥವಾ ಜಿಲ್ಲಾಧ್ಯಕ್ಷರುಗಳು ಬಂದಿದ್ದೀರಿ, ಅಧಿಕಾರ ಇದೆ ಅಂತ ಮಾರಬೇಡಿ. BJPನವ್ರು ಹಿಂದೆನೇ ನಿಂತಿರ್ತಾರೆ ಎಲ್ಲ ಇಟ್ಕೊಂಡವರು. ಅದಕ್ಕೇನಾದರೂ ಬಲಿ ಆಗಬಾರ್ದು ಅಂತ ಅಂದರೆ ಅಷ್ಟೂ ಜನ ವೋಟರ್ಸು ಸತ್ತಿರೋರು ಮತ್ತು ಇದ್ಬಿಟ್ಟು ಊರು ಬಿಟ್ಟು ಹೋಗಿರೋರು ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ನೀವು ಅದರಲ್ಲಿ ಬರೋ ರೀತಿಯಲ್ಲಿ ಮಾಡಬೇಕು. ಅದರಲ್ಲೂ ಕೂಡ SC STಗಳು ಮತ್ತು ಮೈನಾರಿಟೀಸ್ಗಳು ಅವ್ರ ಟಾರ್ಗೆಟ್. ಅದಾಗದೇ ಇರೋ ರೀತಿಯಲ್ಲಿ ಅದನ್ನು ಮಾಡಿದಾಗ ಮಾತ್ರ ನಾವು ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ, ಹರಿಪ್ರಸಾದ್ ಅವ್ರಿಗೆ ನಾವೊಂದು ಗೌರವ ಸೂಚಿಸಿದಂಗೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ದಾರೆ, KC ವೇಣುಗೋಪಾಲ್ ಅವರು ಏನು ಹೇಳ್ತಿದ್ದಾರೆ, ಆಶಯಗೆ ಒತ್ತು ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕರ್ನಾಟಕ ಕಾಂಗ್ರೆಸ್ ಕಮಿಟಿ ಸಮಿತಿಯ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿವಿಷನಲ್ಲೂ ಸಹ SIR ಪ್ರಕ್ರಿಯೆ ಬಗ್ಗೆ ಜನಜಾಗೃತಿ ಮೂಡಿಸಲು ಮೈಸೂರು ಪ್ರಾಂತದ 6 ಜಿಲ್ಲೆಗಳನ್ನು ಒಳಗೊಂಡ ಈ ಸಮಾವೇಶದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ 2 ಅಧ್ಯಕ್ಷರು, ಮೂರ್ತಿ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರು, ಅದರ ಜೊತೆಗೆ ಮೈಸೂರಿನವರೇ ಆದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಕಾರಿ ಸಮಿತಿ ಸದಸ್ಯರು
ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಿರಿಯರಾದ ಸಿದ್ದರಾಮಯ್ಯನವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ GC ಚಂದ್ರಶೇಖರ್ ಅವರೇ, SIR ಪ್ರಕ್ರಿಯೆಯ ಮಾನಿಟರಿಂಗ್ ಕಮಿಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುದರ್ಶನ್ ರವರೇ, 6 ಜಿಲ್ಲೆಯಿಂದ ಬಂದಿರತಕ್ಕಂಥ ಶಾಸಕ ಮಿತ್ರರೇ, ಎಲ್ಲ ಶಾಸಕರ ಹೆಸರು ಹೇಳೋಕ್ಕೆ ಹೋದರೆ ಸಮಯ ಆಗುತ್ತೆ ಅಂಥೇಳಿ ಎಲ್ಲ ಶಾಸಕರಿಗೂ ಸಹ ನಾನು ಗೌರವಯುತವಾಗಿ ನಮಸ್ಕರಿಸುತ್ತಾ, ಅದರ ಜೊತೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, NSUನ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಸೇವಾದಳದ ಕಾರ್ಯಕರ್ತರೇ ಹಾಗೂ ಮಾಧ್ಯಮದ ಮಿತ್ರರೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಈಗಾಗಲೇ ಪ್ರಾಸ್ತಾವಿಕ ಭಾಷಣ ಮಾಡಿ ಯತೀಂದ್ರರವರು ಭಾಳ ವಿಸ್ತಾರವಾಗಿ ಈ ವಿಚಾರದಲ್ಲಿ ತಮಗೆ SIR ಬಗ್ಗೆ ಯಾವ ರೀತಿ ಅನಾಹುತಗಳಾಗ್ಬೋದು ಅನ್ನೋದು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ GC ಚಂದ್ರಶೇಖರ್ ಅವರು, ಸುದರ್ಶನ್ ರವರು ಈ ಒಂದು ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳೇನು ಅನ್ನೋದು ಸಹ ಹೇಳುತ್ತಾ ಇದ್ದಾರೆ. ನಾನಾದರೂ ಸಹ ಆ ಒಂದು ತಾಂತ್ರಿಕ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣಾ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಷ್ಕರಣೆ ಮಾಡಲಿಕ್ಕೆ ಏನು ಕೇಂದ್ರದ ಚುನಾವಣಾ ಕಮಿಷನ್ ಮುಂದಾಗಿದೆ, ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಇವತ್ತು ಮೈಸೂರು ನಗರದಲ್ಲಿ ಬಂದಿರತಕ್ಕಂಥದ್ದು ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕಲ್ಲ. ಭಾಳ ಜನ ಹೇಳಿದ್ರು, ಸರ್ ನೀವು ಒಬ್ಬ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿ. ನೀವೆಲ್ರಿಗೂ ಸಹ ಮತದಾರರ ಹಕ್ಕಿದ್ರೆ ತಾನೇ ನಾನು ಮುಂದೆ ಬರೋಕ್ಕಾಗೋದು ಅಥವಾ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸೋಕ್ಕಾಗೋದು. ಆದ್ದರಿಂದ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಅದಕ್ಕೋಸ್ಕರ ಜನಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಏನು ಹೇಳ್ಕೊಳ್ತೀವಿ, ಮೈಸೂರು ನಗರದಲ್ಲಿ ಇದು ಕೇವಲ ಅರಮನೆಗಳ ನಗರ ಅಲ್ಲ. ಇತಿಹಾಸವನ್ನು ನೋಡಿದಾಗ ಇದೇ ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶೇಷವಾಗಿ ಎಲ್ಲರನ್ನೂ ಸಹ ಒಳಗೊಂಡಂಥ ಪ್ರಜಾಪ್ರತಿನಿಧಿ ಇರಬೇಕು ಅಂಥೇಳಿ, ಆಡಳಿತದಲ್ಲಿ ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಇರಬೇಕು ಅಂಥೇಳಿ ನಮ್ಮ ಸಾಹು ಮಹಾರಾಜರವರು, ಕೊಲ್ಲಾಪುರದ ಮಹಾರಾಜರು ಸಾಹು ಮಹಾರಾಜರವರು ಆದ ನಂತರ ಮೈಸೂರು ಮಹಾರಾಜರು ಎಲ್ಲರಿಗೂ ಸಹ ಆಡಳಿತದಲ್ಲಿ ಅವಕಾಶ ಇರಬೇಕು ಅನ್ನೋ ಒಂದು ಮೂಲ ಮಂತ್ರದಿಂದ ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಆ ಮೈಸೂರು ನಗರದಲ್ಲಿ ನಾವು ಬಂದು ಈ ಒಂದು ಮೈಸೂರು ನಗರದಲ್ಲಿ ಕೇವಲ ಪ್ರಜಾಪ್ರತಿನಿಧಿ ಮಾಡಿದ್ರು ಅಂತ ಅಲ್ಲ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಹ ಶಿಕ್ಷಣ ಮತ್ತು ಯಾವುದೇ ರೀತಿಯ ಭೇದ ಭಾವಗಳು ಇರ್ಬೋದು ಅಂತೇಳಿ. ಯಾಕಂದರೆ ಬರೀ ಶ್ರೀಮಂತರಿಗೆ ಮಾತ್ರ ಇದ್ದಂಥ ಶಿಕ್ಷಣವನ್ನು ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರನ್ನೂ ಸಹ ಒಳಗೊಂಡಂಥ ಆಡಳಿತವನ್ನು ಕೊಟ್ಟಂಥ ಮಹಾನ್ ಆಡಳಿತಗಾರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಒಂದು ವೇದಿಕೆಯಲ್ಲಿ ನಾವು ಸೇರಿದಾಗ ನಾವು ಯೋಚನೆ ಮಾಡಬೇಕಾಗತ್ತೆ, ಭಾರತೀಯ ಜನತಾ ಪಾರ್ಟಿ ಮತ್ತು RSS ಇವೆರಡೂ ಸಹ ಸೇರಿ ರಾಷ್ಟ್ರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಸಂವಿಧಾನದಲ್ಲಿ. ಯಾಕಂದರೆ ಮಹಾರಾಜರಿದ್ದ ಸಮಯದಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶಗಳು ಯಾರಿಗಿತ್ತು ಅಂದರೆ, ಬ್ರಿಟಿಷರ ಕಾಲದಲ್ಲೂ ಸಹ ಯಾರು ತೆರಿಗೆ ಕೊಡ್ತಾರೆ ಅವರು ಮತ ಚಲಾಯಿಸ್ಬೋದಿತ್ತು. ಅವಕಾಶಗಳೇ ಇರಲಿಲ್ಲ, ಅವಕಾಶ ವಂಚಿತರಾಗಿದ್ದರು. ಆದರೆ ನಮ್ಮೆಲ್ಲರ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದ ನಂತರ ಏನು ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಾಗ, ಈ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸಂವಿಧಾನ ಸಭೆಯಲ್ಲಿ ಚರ್ಚೆ ಆದ ನಂತರ ಸಂವಿಧಾನದಲ್ಲಿ 395 ಅನುಚ್ಛೇದ ಆರ್ಟಿಕಲ್ ಇರ್ತಕ್ಕಂಥ ಈ ಒಂದು ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನದಲ್ಲಿ ಈ ದೇಶದ ಚುನಾವಣಾ ಕಮಿಷನ್ ಏನಿದೆ ಅದಕ್ಕೆ ಸ್ಪೆಷಲ್ ಆಗಿ ಆರ್ಟಿಕಲ್ 324
ಆ ಸಂವಿಧಾನದ 324ರಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಮಾಡಿರ್ತಾರೆ. ಅದರ ಜೊತೆಗೆ ಆರ್ಟಿಕಲ್ 325 ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಒಂದು ಜನರಲ್ ಎಲೆಕ್ಟ್ರಲ್ ರೋಲ್ಸ್ ಇರಬೇಕು ಅಂತ ಹೇಳಿ. ಆ ಒಂದು ಎಲೆಕ್ಟ್ರಲ್ ರೋಲ್ಸಲ್ಲಿ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ಅದರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತಾರೆ, ವಯಸ್ಕರ ಮತದಾನ ಅಂಥೇಳಿ. ಅದ್ರ ಜೊತೆಗೆ ಆ ಒಂದು ಆರ್ಟಿಕಲಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು. ಭೇದ ಭಾವಗಳು ಜಾತಿ, ಭಾಷೆ, ಆ ವಿಚಾರದಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಸಂವಿಧಾನದಲ್ಲಿ ನಮಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಈಗ ಚುನಾವಣಾ ಕಮಿಷನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ RSS ಪ್ರೇರಿತ, ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದಲ್ಲಿ ಮನೆ ಮನೆಗೆ ಬಂದು ಯಾರು ನೈಜ ಮತದಾರರಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಇದನ್ನು ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವ್ಯಾರೂ ಸಹ ಪರಿಷ್ಕರಣೆ ಮಾಡೋದರಲ್ಲಿ ನಾವು ವಿರೋಧಗಳಿಲ್ಲ. ಯಾರು ಈ ಲೋಕದಲ್ಲಿಲ್ಲ, ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ, ಅವ್ರ ಹೆಸರು ತೆಗಿರಿ, ನಮ್ಮದೇನು ಅಭ್ಯಂತರ ಇಲ್ಲ. ಯಾರು ಎರಡೆರಡು ಕಡೆ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ, ಅವರ ಕೈ ಬಿಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅರ್ಹ ಮತದಾರರನ್ನು ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನು ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡಲಿಕ್ಕೆ ಆಗೋದಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚಂದ್ರಶೇಖರ್ ಅವರು ಮಾತಾಡುವಾಗ ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರಲ್ಲಿ, ತಮಿಳುನಾಡಲ್ಲಿ ಮೊದಲು ಇವ್ರು ಮಾಡಿದ್ದೇನು ಅಂದರೆ ವೋಟ್ ಚೋರಿ ಅಂತೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ವೋಟ್ ಚೋರಿ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ರು. ಅದು ಬೆಂಗಳೂರು ನಗರದಲ್ಲಿ ಇರ್ಬೋದು ಅಥವಾ ಗುಲ್ಬರ್ಗಾದಲ್ಲಿದ್ದಂಥ ಆಳಂದಲ್ಲಿ ಭಾಳ ನಮ್ಮ ಮುಂದೆ ಸಾಕ್ಷಿ ಇದೆ. ಮಹಾರಾಷ್ಟ್ರದಲ್ಲಿ ಇರ್ಬೋದು. ಪರಾಕಲ ಪ್ರಭಾಕರ್ ಅಂತೇಳಿ ಈಗಿನ ಏನು ಹಣಕಾಸು ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರವರ ಗಂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ವೋಟ್ ಚಲಾವಣೆ ಮಾಡುವಾಗ 17 ಸೆಕೆಂಡ್ಗೆ ಒಂದು ಓಟ್ ಹಾಕಿದ್ದಾರೆ ಅಂಥೇಳಿ. 17 ಸೆಕೆಂಡ್ಗೆ ಒಂದು ಓಟ್ ಹಾಕಾಗುತ್ತಾ ಅಂತ ನೋಡಿ. 5 ಗಂಟೆಗೆ ಚುನಾವಣೆ ಮುಗಿದ ನಂತರ ಅದು 35 ಲಕ್ಷ ಓಟು 9 ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ತೋರಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದು ವೋಟ್ ಚೋರಿ ಅಂಥೇಳಿ. ಮೊನ್ನೆ ಒಂದು 15-20 ದಿವಸ ಹಿಂದೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ರಾಜ್ಯಸಭಾ ಚುನಾವಣೆಯ ಸೀಟನ್ನೇ ಚೋರಿ ಮಾಡಿದ್ದಾರೆ. ಮತ ಕಳ್ತನ, ಈಗ ಸೀಟ್ ಕಳ್ತನ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜನಪರ ಕಾರ್ಯಕ್ರಮಗಳನ್ನು ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರದ ಅನಂತರವೂ ಸಹ ಯಾವುದು ಜನಪರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರಲಿಲ್ಲ. ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಶ್ರೇಣೀಕೃತ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅವರ ಅನಿಸಿಕೆಗಳಿಗೆ ಯಾರು ಸ್ಪಂದಿಸೋದಿಲ್ಲ ಅಂಥವ್ರನ್ನ ಕೈ ಬಿಡಲಿಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ವಿರೋಧ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಪೂರ್ವಜರು ಸ್ವತಂತ್ರ ಭಾರತ ಅಂದ್ರೇನು, ಇದರಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಇರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನರು, ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಯಾವುದೇ ಹಕ್ಕನ್ನು ಮೊಟಕುಗೊಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯ ಪೂರ್ವಜರೆಲ್ಲ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಅಥವಾ RSS ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ತ್ರಿವರ್ಣ ಧ್ವಜದ ಮೇಲೆ ಗೌರವ ಇಲ್ಲ, ಜಾತ್ಯತೀತದ ತತ್ವದ ವಿರುದ್ಧ ಇರ್ತಕ್ಕಂಥವ್ರು ಇವರು ಅದರ ಅನುಕೂಲಕ್ಕಾಗಿ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣವನ್ನು ಮಾಡಿ ಅವರಿಗೆ ಬೇಕಾಗದೇ ಇರತಕ್ಕಂಥ ಎಲ್ಲರ ಹೆಸರನ್ನು ಮತಪಟ್ಟಿಯಿಂದ ಕೈ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ನಮ್ಮ ಪೂರ್ವಜರು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ಈ ದೇಶವನ್ನು, ಈ ಸಂವಿಧಾನವನ್ನು, ಈ ಪ್ರಜಾಪ್ರಭುತ್ವವನ್ನು, ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ತಾವೆಲ್ಲರೂ ಸಹ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದು 2ನೇ ಸ್ವತಂತ್ರ ಹೋರಾಟ ಅಂತ ತಿಳ್ಕೊಳ್ಳಿ. ತಾವೆಲ್ಲರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಪ್ರತಿ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ, ಯಾರ ಹೆಸರು ಸಹ
ಪಟ್ಟಿಯಲ್ಲಿ ಕೈ ಬಿಡದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ತಮಗೆ ಜಾಗೃತಿ ಮೂಡಿಸಲು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀವಿ. ಆದ್ದರಿಂದ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ, ಯಾಕಂದರೆ ಈಗಾಗಲೇ ನಾನು ಮಂಗಳೂರು, ಹುಬ್ಳಿಯಲ್ಲೆಲ್ಲ ಮುಗಿಸ್ಕೊಂಡು ಬಂದೆ, ಈಗ ಮೈಸೂರು, ಈ ಒಂದು ಉತ್ಸಾಹ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಯಾರದೇ ನೈಜ ಅರ್ಹ ಮತದಾರರನ್ನು ಅವರ ಹೆಸರು ಬಿಟ್ಟೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಮತ್ತು ಸರ್ಕಾರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೇನು ಅಧಿಕಾರ ಇದೆ, ಅದೇ ಅಧಿಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಸಹ ಅದೇ ಅಧಿಕಾರ ಇದೆ. 5 ವರ್ಷಕ್ಕೊಂದ್ಸಲಿ ನೀವು ಮತ ಚಲಾವಣೆ ಮಾಡಿ ನಿಮಗೆ ಬೇಕಾದಂಥ ಸರ್ಕಾರವನ್ನು ಆರಿಸ್ಬೋದು, ನಿಮಗೆ ಬೇಡದೇ ಇರೋ ಸರ್ಕಾರವನ್ನು ಮಣ್ಣು ಮುಕ್ಕಿಸ್ಬೋದು.